ವಂದನೆಗಳು. ಕ್ರಮ ಸಂಖ್ಯೆ 16 ಶ್ರೀರಾಮ ಭಜನಾ ಮಂಡಳಿ ಈಶ್ವರಕಟ್ಟೆ. ತೀರ್ಪುಗಾರರ ಗಮನಕ್ಕೆ ತಂಡ ತೆಗೆದುಕೊಂಡಂತಹ ಸಮಯ 15 ನಿಮಿಷ 11 ಸೆಕೆಂಡ್. 15 ನಿಮಿಷ 11 ಸೆಕೆಂಡ್. ಈ ತಂಡ ವೇದಿಕೆಯಲ್ಲಿ ನಿಲ್ಲಬೇಕು. ಈ ತಂಡಕ್ಕೆ ಗೌರವವನ್ನ ಸಲ್ಲಿಸುವುದಕ್ಕೋಸ್ಕರ ಬಹಳ ಪ್ರೀತಿ ಗೌರವ ಅಭಿಮಾನದೊಂದಿಗೆ ಕೃಷ್ಣಯ್ಯ ಅರಸರು, ವಿಟ್ಲ ಅರಮನೆ ಇವರನ್ನ ವೇದಿಕೆ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಚಿಲ್ಲಡ್ಕ ಭವಾನಿ ದೇರಣ್ಣ ಶೆಟ್ಟಿ ವೇದಿಕೆ ಅಂತ ಹೆಸರನ್ನು ನಾವು ಇಟ್ಟಿದ್ದೇವೆ. ಈ ಹೆಸರಿನ ಹಿಂದಿರುವಂತಹ ಭವಾನಿ ದೇರಣ್ಣ ಶೆಟ್ರು ಅವರ ಸುಪುತ್ರರಾಗಿರುವಂತಹ ರಾಧಾಕೃಷ್ಣ ಶೆಟ್ಟಿ ಚಿಲ್ಲಡ್ಕ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ವೇದಿಕೆಗೆ ಬರಬೇಕು. ಬಹಳ ಪ್ರೀತಿಯಿಂದ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಾಗರಾಜ್ ಶೆಟ್ಟಿ ಮಂಗಳೂರು ಸಂಸ್ಕಾರ ಭಾರತಿ ರಾಜ್ಯ ಕಾರ್ಯದರ್ಶಿಗಳು ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. RK ರಾಜೇಶ್ ವಿಟ್ಲ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಅವರನ್ನು ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಪೂಜ್ಯರು ಕೂಡ ಜೊತೆ ಆಗ್ತಿದ್ದಾರೆ. ಈ ಮಕ್ಕಳಿಗೆ ಗೌರವವನ್ನ ಸಲ್ಲಿಸುವುದರ ಮುಖೇನವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಭಿನಂದಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸಲ್ಯವನ್ನ ಹೊದಿಸಿ ನೆನಪಿನ ಕಾಣಿಕೆಯನ್ನು ಕೊಟ್ಟು ಈ ಪುಟಾಣಿ ಮಕ್ಕಳಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಕೈ ಚಪ್ಪಾಳೆ ಕಡಿಮೆ ಆಗಬಾರದು. ಚಿಕ್ಕ ವಯಸ್ಸಿನ ಚಿಕ್ಕ ಪ್ರಾಯದ ಮಕ್ಕಳು ನಿರಂತರ ದೇವರ ಸೇವೆಯನ್ನು ಮಾಡುವಂತಾಗ್ಲಿ. ಚಿಕ್ಕ ಪ್ರಾಯದಲ್ಲೇ ಭಗವಂತನ ಸ್ಮರಣೆಯನ್ನ ಮಾಡುವುದು ಹೇಗೆ ಅಂತ ಹೇಳಿ ಅವರಿಗೆ ಭಜನಾ ಮಂಡಳಿಯವರು ತರಬೇತುದಾರರು ಹೇಳಿಕೊಡ್ತಾ ಇದ್ದಾರೆ. ಇದೊಂದು ಖುಷಿಯ ವಿಚಾರ, ಸಂತಸದ ವಿಚಾರ. ಹಾಗಾಗಿ ಅಭಿವಂದನೆಗಳು. ಭಜಕರು ವೇದಿಕೆಯಲ್ಲಿ ಇರಬೇಕು. ತೀರ್ಪುಗಾರರಾದಂತಹ ಹಿರಿಯರು ಶ್ರೀತ ರಮೇಶ್ ಕಲ್ಮಾಡಿ ಸರ್ ತಂಡದ ಪ್ರದರ್ಶನದ ಬಗೆಗಿನ ಸೊಬಗನ್ನು ಅವರ ತೀರ್ಪುಗಾರಿಕೆಯ ನೆಲೆಯಲ್ಲಿ ಮಾತಾಡಬೇಕು. ಅದೇ ರೀತಿ ಕ್ರಮ ಸಂಖ್ಯೆ 16 ಈ ತಂಡದ ಪರಿಚಯವನ್ನ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಭಜಕರೆಲ್ಲ ನಿಲ್ಲಿ ತಂಡದ ಪರಿಚಯ, ಅದೇ ರೀತಿ ತೀರ್ಪುಗಾರರಾದಂತಹ ಶ್ರೀತ ರಮೇಶ್ ಕಲ್ಮಾಡಿ ಸರ್ ಅವರಿಂದ ಪ್ರದರ್ಶನದ ಅನಿಸಿಕೆ. ತಂಡದ ಪರಿಚಯ. ಶ್ರೀರಾಮ ಕುಣಿತ ಭಜನಾ ಮಂಡಳಿ ಈಶ್ವರಕಟ್ಟೆ. ನಾವು 4 ವರ್ಷದಿಂದ ಭಜನೆ ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ. ಶ್ರೀರಾಮ ಭಜನಾ ಮಂಡಳಿ ಈಶ್ವರಕಟ್ಟೆ 16ನೇ ಕ್ರಮ ಸಂಖ್ಯೆಯಲ್ಲಿ ತಾವು ಭಜನೆಯನ್ನ ಪ್ರಸ್ತುತಿ ಮಾಡಿದ್ದೀರಿ. ಪ್ರಥಮತವಾಗಿ ಓಂಕಾರದೊಂದಿಗೆ ಶ್ಲೋಕದ ಬಳಕೆಯನ್ನು ಮಾಡಿದ್ದೀರಿ. ಇಲ್ಲಿ ಶ್ಲೋಕವನ್ನ ಆಯ್ಕೆ ಮಾಡಿಕೊಂಡಾಗ ಶ್ಲೋಕಕ್ಕೆ ಒಂದು ಮೂಲ ಸ್ವರೂಪ ಇದೆ. ಆ ಶ್ಲೋಕದ ಸಾಹಿತ್ಯವನ್ನ ಬಿಡಿಯಾಗಿ ಉಚ್ಚರಿಸುವಂಥದ್ದು ಅಷ್ಟೊಂದು ಸೂಕ್ತವಲ್ಲ. ಸ್ವಲ್ಪ ತಾವು ಪ್ರಸ್ತುತ ಮಾಡಿದಂತಹ ಶ್ಲೋಕವನ್ನ ಮತ್ತೊಮ್ಮೆ ವಿಮರ್ಶೆ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಗಮನವನ್ನು ಕೊಟ್ಟು ಅದನ್ನು ಸರಿಪಡಿಸಿಕೊಡ್ತೀನಿ ಅಂತ ಭಾವಿಸಿಕೊಳ್ತಿದ್ದೇನೆ. ಭಜನಾ ಪ್ರಸ್ತುತಿ ಉತ್ತಮವಾಗಿದೆ. ಎಲ್ಲ ಹಾಡಿನ ಆಯ್ಕೆ ಕೂಡ ಉತ್ತಮವಾಗಿದೆ. ಆಮೇಲೆ ಇನ್ನೊಂದು ನಾನು ಗಮನಿಸಿಕೊಂಡದಂತ ಹೇಳಿದ್ರೆ ಮಕ್ಕಳ ತಂಡ ಆದರೂ ಕೂಡ ಎಲ್ಲಿಯೂ ಕೂಡ ಅನುಭವದ ಭಜನಾ ಕ್ಷೇತ್ರದಲ್ಲಿ ಅನುಭವದ ಕೊರತೆ ಕಂಡಾಗೆ ಇಲ್ಲ. ಎಲ್ಲ ಜಂಬೆ ತಾಳದಲ್ಲಿ ಕೂಡ ಭಜನೆಯನ್ನ ಪ್ರಸ್ತುತಿ ಮಾಡಿದ್ದೀರಿ. ಒಂದು ಕುಣಿತವನ್ನು ಮಾಡುವಾಗ ನೀವು ಉದ್ದಂಡ ನಮಸ್ಕಾರವನ್ನ ಮಾಡಿದ್ದೀರಿ. ನಾನು ಬಹುಶಃ ಮಡಸ್ಥಾನದ ಕುಣಿತವನ್ನು ಮಾಡ್ತೀರಾ ಅಂತ ನಾನು ಭಾವಿಸಿಕೊಂಡಿದ್ದೆ. ಅದು ಯಾಕೆ ನೀವು ಉದ್ದಂಡ ಕುಣಿತ ನಮಸ್ಕಾರ ಮಾಡಿದ್ದೀರಾ ಅಂತ ಗೊತ್ತಾಗ್ಲಿಲ್ಲ. ಅಂತೂ ಉತ್ತಮವಾದಂತಹ ಒಂದು ತಂಡ, ಮಕ್ಕಳ ತಂಡ. ಬಹುಶಃ ಇದಕ್ಕೆ ತರಬೇತಿ ನೀಡಿದವರು, ಸಹಕಾರ ನೀಡಿದವರ ಒಂದು ಸಹಕಾರದಿಂದಲೇ ಈ ತಂಡ ಇಷ್ಟು ಬೆಳೆದು ಬಂದಿದೆ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಮುಂದೆಯೂ ಕೂಡ ನಿಮ್ಮೆಲ್ಲರ ಸಹಕಾರ ಈ ಮಕ್ಕಳ ತಂಡಕ್ಕೆ ಇರಲಿ. ಮಕ್ಕಳಿಗೆ ಭಜನಾ ಕ್ಷೇತ್ರದಲ್ಲಿ ಒಳ್ಳೆಯ ಭವಿಷ್ಯ ಇದೆ. ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ. ತಂಡಕ್ಕೆ ಶುಭ ಹಾರೈಕೆಗಳು. ವಂದನೆಗಳು. ಕ್ರಮ ಸಂಖ್ಯೆ 16 ತಂಡಕ್ಕೆ ಅಭಿನಂದನೆಗಳು. ಆತ್ಮೀಯರೇ, ವೀಕ್ಷಣೆಗಾಗಿ ಧನ್ಯವಾದಗಳು. ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಒತ್ತಿರಿ.